ಒಂದು ನಿರ್ಜನವಾದ ರಸ್ತೆಯಲ್ಲಿ ಹಳೆಯ ಪ್ರೈವೇಟ್ ಬಸ್ ಒಂದು ಹೋಗ್ತಾ ಇರುತ್ತೆ. ಆ ಬಸ್ಸಿನಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡುವ ಕೆಲವು ಹುಡುಗಿಯರು ತಮ್ಮ ಮುಂದಿನ ಪ್ರೋಗ್ರಾಂಗಾಗಿ ಪ್ರಯಾಣ ಬೆಳೆಸಿರುತ್ತಾರೆ. ಆದರೆ ಪಾಪ ಅವತ್ತಿನ ದಿನ ಅವರಿಗೆ ಸರಿ ಇದ್ದ ಹಾಗಿಲ್ಲ. ಯಾಕಂದ್ರೆ ಸಡನ್ ಆಗಿ ಅವರ ಬಸ್ ಕೆಟ್ಟು ನಿಂತು ಬಿಡುತ್ತೆ. ಅವರ ಕೋಚ್ ಹತ್ತಿರ ಆರ್ಗನೈಸರ್ ಫೋನ್ ಮಾಡಿ ಬೇಗ ಬರುವಂತೆ ಒತ್ತಾಯ ಮಾಡ್ತಿರ್ತಾರೆ. ಆದರೆ ಬಸ್ ರಿಪೇರಿ ಆಗೋ ಲಕ್ಷಣ ಕಾಣದಿದ್ದಾಗ ಬೇಗ ತಲುಪೋದು ಕಷ್ಟ ಅನ್ನಿಸುತ್ತೆ. ಆಗ ಥರ್ನಾ ಎನ್ನುವ ಹುಡುಗಿಯ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಅದು ಅಷ್ಟೊಂದು ಸರಿಯಾದ ನಿರ್ಧಾರ ಅಲ್ಲದಿದ್ದರೂ ಪರಿಸ್ಥಿತಿ ಹಾಗಿರೋದ್ರಿಂದ ಅವಳು ತನ್ನ ಟೀಮ್ ಹುಡುಗಿಯರ ಹತ್ತಿರ ಹೋಗಿ, ನೋಡಿ, ಆರ್ಗನೈಸರ್ ಪದೇ ಪದೇ ಫೋನ್ ಮಾಡ್ತಿದ್ದಾರೆ, ನಾವು ಹೇಗಾದ್ರೂ ಮಾಡಿ ಬೇಗ ತಲುಪಬೇಕು. ಬಸ್ ಅಂತೂ ಕೆಟ್ಟಿದೆ, ನೀವೆಲ್ಲರೂ ನಡೆದುಕೊಂಡು ಬರಲು ತಯಾರಿದ್ದೀರಾ ಅಂತ ಕೇಳ್ತಾಳೆ. ಆ ಹುಡುಗಿಯರಿಗೆ ಈ ಕಾಂಪಿಟೇಷನ್ ಗೆಲ್ಲೋದು ತುಂಬಾನೇ ಮುಖ್ಯವಾಗಿತ್ತು. ಯಾಕಂದ್ರೆ ಅವರ ಮುಂದಿನ ಭವಿಷ್ಯ ಇದರ ಮೇಲೆ ನಿಂತಿತ್ತು. ಹಾಗಾಗಿ ಅವರೆಲ್ಲರೂ ನಡ್ಕೊಂಡು ಹೋಗೋಕೆ ಒಪ್ಪಿಕೊಳ್ತಾರೆ. ಅವರು ಬಸ್ಸನ್ನು ಅಲ್ಲೇ ಬಿಟ್ಟು ನಡೆಯೋಕೆ ಶುರು ಮಾಡ್ತಾರೆ. ಆದರೆ ಆ ರಸ್ತೆ ಬಹಳ ವಿಚಿತ್ರವಾಗಿ ಮತ್ತು ಭಯಾನಕವಾಗಿರುತ್ತೆ. ಅಲ್ಲಿ ಯಾವುದೇ ಟ್ಯಾಕ್ಸಿ ಅಥವಾ ಬೇರೆ ಜನ ಸುಳಿಯುತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಹವಾಮಾನ ಕೂಡ ಹಾಳಾಗಿ ಜೋರು ಮಳೆ ಶುರುವಾಗುತ್ತೆ. ಮಳೆಯಲ್ಲಿ ಮುಂದೆ ಸಾಗೋದು ಕಷ್ಟವಾದಾಗ ಅವರಿಗೆ ದೂರದಲ್ಲಿ ಒಂದು ಹೋಟೆಲ್ ಬೋರ್ಡ್ ಕಾಣಿಸುತ್ತೆ. ಇಂತಹ ಜಾಗದಲ್ಲಿ ಹೋಟೆಲ್ ಇರೋದು ಸ್ವಲ್ಪ ಸಂಶಯ ತಂದರೂ ಸಹಾಯ ಸಿಗಬಹುದು ಅಥವಾ ಗಾಡಿ ವ್ಯವಸ್ಥೆ ಆಗಬಹುದು ಅನ್ನೋ ಆಸೆಯಿಂದ ಥರ್ನಾ ಮತ್ತು ಉಳಿದವರು ಹೋಟೆಲ್ ಒಳಗೆ ಹೋಗ್ತಾರೆ. ಹೋಟೆಲ್ ಹೊರಗೆ ಒಬ್ಬ ಮಾತು ಬಾರದ ವ್ಯಕ್ತಿ ಇವರನ್ನು ನೋಡಿ ತಕ್ಷಣ ಅಲ್ಲಿಂದ ವಾಪಸ್ ಹೋಗುವಂತೆ ಸನ್ನೆ ಮಾಡ್ತಾನೆ. ಅಷ್ಟರಲ್ಲಿ ಓಪ್ಸ್ ಎಂಬ ವ್ಯಕ್ತಿ ಹೊರಬಂದು ಆ ಮೂಗನನ್ನು ಕಳುಹಿಸಿ ತಾನು ಯಾರೆಂದು ಪರಿಚಯ ಮಾಡಿಕೊಳ್ತಾನೆ. ಹುಡುಗಿಯರು ತಮಗೆ ಕ್ಯಾಬ್ ಬೇಕು ಅಂತ ಕೇಳಿದಾಗ, ಇಂತಹ ಮಳೆಯಲ್ಲಿ ಕ್ಯಾಬ್ ಬರೋದು ಕಷ್ಟ, ಆದ್ರೂ ನಾನು ಟ್ರೈ ಮಾಡ್ತೀನಿ, ಅಲ್ಲಿಯವರೆಗೂ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾನೆ. ಒಳಗೆ ಹೋದಾಗ ಆ ಹೋಟೆಲ್ ತುಂಬಾ ಕತ್ತಲೆಯಿಂದ ಕೂಡಿ ಅಸಹ್ಯವಾಗಿರುತ್ತೆ. ಅಲ್ಲೆಲ್ಲ ಕುಡುಕರು ಮತ್ತು ಜೂಜುಕೋರರು ತುಂಬಿರುತ್ತಾರೆ. ಓಪ್ಸ್ ತನ್ನ ಹೆಂಡತಿ ಸೋನಿಯಾ ಜೊತೆ ಅಲ್ಲಿ ಕೆಲಸ ಮಾಡೋದಾಗಿ ಹೇಳ್ತಾನೆ. ಸೋನಿಯಾ ಮೊದಲು ಇವರ ಒದ್ದೆ ಬಟ್ಟೆ ನೋಡಿ ಸ್ವಲ್ಪ ರೂಢಾಗಿ ಮಾತಾಡಿದ್ರು. ಓಪ್ಸ್ ಅವಳನ್ನು ಸಮಾಧಾನ ಮಾಡಿ ಅವರಿಗೆ ತಿನ್ನೋಕೆ ಏನಾದ್ರೂ ತರಲು ಹೇಳ್ತಾನೆ. ಹುಡುಗಿಯರು ಫ್ರೆಶ್ ಆಗಲು ಅವರ ಹತ್ತಿರ ಡ್ಯಾನ್ಸ್ ಡ್ರೆಸ್ ಮಾತ್ರ ಇರುತ್ತೆ. ಅದನ್ನೇ ಹಾಕಿಕೊಂಡಾಗ ಓಪ್ಸ್ ಅವರನ್ನು ಬಿಳಿ ಹಕ್ಕಿಗಳ ಹಿಂಡು ಎಂದು ಕರೆಯುತ್ತಾನೆ. ಆ ಗುಂಪಿನಲ್ಲಿ ಇಂಡಿಯಾದ ಅವಂತಿಕಾ ಎಂಬ ಹುಡುಗಿ ಕೂಡ ಇರುತ್ತಾಳೆ. ಅಷ್ಟರಲ್ಲಿ ಹೋಟೆಲ್ ಮಾಲೀಕಿ ದವೋರಾ ಎಂಟ್ರಿ ಕೊಟ್ಟಾಳೆ. ಅವಳು ಇವರು ಬೆಲ್ಲಿ ಡ್ಯಾನ್ಸರ್ಸ್ ಅಂತ ತಿಳಿದು, ಚಿಂತೆ ಮಾಡಬೇಡಿ, ನಿಮಗಾಗಿ ವ್ಯಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಾಳೆ. ಈ ಮಧ್ಯೆ ಹೋಟೆಲ್ ಮಾಲೀಕನ ಮಗ ಪಾಷಾ ಅಲ್ಲಿಗೆ ಬರ್ತಾನೆ. ಅವನ ನಡವಳಿಕೆ ತುಂಬಾ ಕೆಟ್ಟದಾಗಿರುತ್ತೆ ಮತ್ತು ಹೋಟೆಲ್ನಲ್ಲಿ ಇರೋರೆಲ್ಲ ಅವನಿಗೆ ಹೆದರುತ್ತಾರೆ. ಕ್ಲೋಯಿ ಎಂಬ ಕಿವುಡು ಹುಡುಗಿಗೆ ವಾಶ್ರೂಮ್ ಹೋಗಬೇಕಾದಾಗ ಥರ್ನಾ ಅವಳನ್ನು ಕರೆದುಕೊಂಡು ಮೇಲೆ ಹೋಗ್ತಾಳೆ. ಥರ್ನಾ ಹೊರಗೆ ನಿಂತು ಹೋಟೆಲ್ ನೋಡುತ್ತಿರುವಾಗ ಒಂದು ರೂಮ್ನಿಂದ ವಿಚಿತ್ರ ಶಬ್ದ ಕೇಳಿಸುತ್ತೆ. ಅವಳು ಬಾಗಿಲ ಸಂಧಿಯಿಂದ ನೋಡಿದಾಗ ದವೋರಾ ಮತ್ತು ಅವಳ ಗ್ಯಾಂಗ್ ಒಬ್ಬ ವ್ಯಕ್ತಿಗೆ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟಿರೋದು ಕಾಣಿಸುತ್ತೆ. ಇದನ್ನು ನೋಡಿ ಬೆದರಿದ ಥರ್ನಾ ತಕ್ಷಣ ಕ್ಲೋಯಿಯನ್ನು ಕರೆದುಕೊಂಡು ಹೋಗಲು ವಾಶ್ರೂಮ್ ಹತ್ತಿರ ಬರ್ತಾಳೆ. ಆದರೆ ಕ್ಲೋಯಿಯಲ್ಲಿ ಇರೋದಿಲ್ಲ. ಅವಳು ಕೆಳಗೆ ಹೋಗಿರಬಹುದು ಅಂದುಕೊಂಡು ಥರ್ನಾ ಓಡಿ ಹೋಗ್ತಾಳೆ. ಆದರೆ ಪಾಪ ಕ್ಲೋಯಿಯಲ್ಲೇ ಒಂದು ಮೂಲೆಯಲ್ಲಿ ನಿಂತಿರುತ್ತಾಳೆ. ಥರ್ನಾ ಕೆಳಗೆ ಬಂದಾಗ ಪಾಷಾ ಅವಳ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳೋಕೆ ಶುರು ಮಾಡ್ತಾನೆ. ಅವಳನ್ನು ಬಲವಂತವಾಗಿ ತನ್ನ ಜೊತೆ ಬರುವಂತೆ ಪೀಡಿಸ್ತಾನೆ. ಆದರೆ ಧೈರ್ಯವಂತೆ ಥರ್ನಾ ಅವನನ್ನು ಜೋರಾಗಿ ತಳ್ಳಿಬಿಡ್ತಾಳೆ. ಪಾಷಾ ಮತ್ತೆ ಅವಳನ್ನು ಹಿಡಿಯಲು ಬಂದಾಗ ಥರ್ನಾ ಅವನ ಮರ್ಮಾಂಗಕ್ಕೆ ಜೋರಾಗಿ ಒದೆಯುತ್ತಾಳೆ. ಇದನ್ನು ನೋಡಿ ಉಳಿದ ಹುಡುಗಿಯರು, ನಮ್ಮ ಟೀಚರ್ ಯಾರಿಗೂ ಹೆದರಲ್ಲ ಅಂತ ಖುಷಿ ಪಡ್ತಾರೆ. ಆದರೆ ತಾವು ಇರೋದು ಸಾವು ಹೊಂಚು ಹಾಕಿರೋ ಜಾಗದಲ್ಲಿ ಅನ್ನೋದನ್ನ ಅವರು ಮರೆತು ಬಿಟ್ಟಿರುತ್ತಾರೆ. ಸಿಟ್ಟಿಗೆದ್ದ ಪಾಷಾ ತನ್ನ ಗನ್ ತೆಗೆದು ಥರ್ನಾಳ ತಲೆಗೆ ಶೂಟ್ ಮಾಡ್ತಾನೆ. ಅವಳು ಸ್ಥಳದಲ್ಲೇ ಪ್ರಾಣ ಬಿಡ್ತಾಳೆ. ಇದನ್ನು ನೋಡಿ ಹುಡುಗಿಯರೆಲ್ಲ ಬೆಚ್ಚಿ ಬೀಳ್ತಾರೆ. ಗುಂಡಿನ ಸೌಂಡ್ ಕೇಳಿ ದವೋರಾ ಓಡಿ ಬರ್ತಾಳೆ. ಅಲ್ಲಿ ಬಿದ್ದಿರೋ ಹೆಣ ನೋಡಿ ಪಾಷಾನಿಗೆ ಬೈದು, ಹುಡುಗಿಯರಿಗೆ ನಿಮಗೇನು ಆಗಲ್ಲ ಅಂತ ಸುಳ್ಳು ಭರವಸೆ ಕೊಡ್ತಾಳೆ. ಆದರೆ ಪ್ರಿನ್ಸೆಸ್ ಎಂಬ ಹುಡುಗಿ, ನಮ್ಮ ಟೀಚರ್ನ ಕೊಂದಿದ್ದಾನೆ, ಕೂಡಲೇ ಪೊಲೀಸ್ ಕರೆಸು ಅಂತ ಕಿರುಚುತ್ತಾಳೆ. ದವೋರಾ ಶಾಂತವಾಗಿರುವಂತೆ ಹೇಳಿ ಓಪ್ಸ್ ಮೂಲಕ ಎಲ್ಲರನ್ನೂ ಒಂದು ಸೇಫ್ ರೂಮ್ಗೆ ಕಳಿಸ್ತಾಳೆ. ಆದರೆ ಬೋನ್ಸ್ಗೆ ಏನೋ ಸಂಚು ನಡೀತಿದೆ ಅಂತ ಅನುಮಾನ ಬಂದು ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡ್ತಾಳೆ. ಆದರೆ ದವೋರಾ ಕಡೆಯವರು ಸುತ್ತುವರೆದಿದ್ದರಿಂದ ಅವಳಿಗೆ ತಪ್ಪಿಸಿಕೊಳ್ಳಲು ಆಗಲ್ಲ. ಇತ್ತ ವಾಶ್ರೂಮ್ನಿಂದ ಹೊರಬಂದ ಕ್ಲೋಯಿಗೆ ಜಾನಿ ಸಿಗ್ತಾನೆ. ಅವರಿಬ್ಬರಿಗೂ ಒಬ್ಬರನ್ನೊಬ್ಬರು ಕಂಡರೆ ಇಷ್ಟವಿರುತ್ತೆ. ಆದರೆ ಅವಳಿಗೆ ಕಿವಿ ಕೇಳಿಸಲ್ಲ ಅಂತ ತಿಳಿದಾಗ ಜಾನಿಗೆ ಬೇಸರವಾಗುತ್ತೆ. ಉಳಿದ ಹುಡುಗಿಯರನ್ನು ಓಪ್ಸ್ ಕೆಳಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಅವಂತಿಕಾ ಭಯದಿಂದ ಉಸಿರಾಡಲು ಕಷ್ಟಪಟ್ಟಿರುವಾಗ ಓಪ್ಸ್ ಅವಳಿಗೆ ಒಂದು ಮಾತ್ರೆ ಕೊಟ್ಟಾನೆ. ಅದನ್ನು ನುಂಗಿದ ಅವಳು 2 ಗಂಟೆಗಳ ಕಾಲ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅವರೆಲ್ಲ ಎಚ್ಚರಗೊಂಡಾಗ ಒಂದು ವಿಚಿತ್ರವಾದ ರೂಮಿನಲ್ಲಿ ಬಂದಿಯಾಗಿರುತ್ತಾರೆ. ಅವರ ಎದುರು ಸೋನಿಯಾ ಕುಳಿತು
ನೀವು ಇಲ್ಲಿರೋ ವಿಷಯ ಯಾರಿಗಾದರೂ ಗೊತ್ತಾ ಅಂತ ವಿಚಾರಿಸ್ತಾಳೆ. ಅಂದರೆ ನೀವು ಕಾಂಪಿಟೇಷನ್ಗೆ ಹೋಗೋದು ಯಾರಿಗಾದರೂ ತಿಳಿದಿದೆಯಾ ಅಂತ ಅವಳ ಅರ್ಥ. ಅವಂತಿಕಾ ಏನು ಹೇಳದಿದ್ದರೂ ಬೋನ್ಸ್ಗೆ ಪ್ರಜ್ಞೆ ಬಂದ ತಕ್ಷಣ ಎಲ್ಲರಿಗೂ ಗೊತ್ತು, ನಾವು ಟೈಮಿಗೆ ಹೋಗದಿದ್ದರೆ ಅವರು ನಮ್ಮನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ನಮ್ಮ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಂತ ವಾರ್ನಿಂಗ್ ಕೊಡ್ತಾಳೆ. ಅದಕ್ಕೆ ಸೋನಿಯಾ, ನಿನ್ನ ನಾಲಿಗೆ ತುಂಬಾ ಉದ್ದ ಇದೆ, ಮೊದಲು ಅದನ್ನೇ ಕತ್ತರಿಸಬೇಕು ಅಂತ ಬೆದರಿಸ್ತಾಳೆ. ಪಾಷಾ ಈಗ ದವೋರಾ ಹತ್ತಿರ ಬಂದು ಎಲ್ಲರನ್ನೂ ಕೊಂದು ಮುಗಿಸಿಬಿಡು ಅಂತಾನೆ. ಆದರೆ ದವೋರಾ ಪುಕ್ಕಟೆಯಾಗಿ ಏನನ್ನೂ ಮಾಡುವಳಲ್ಲ. ಅವಳು ಪಾಷಾನ ಹತ್ತಿರ ಹಣ ಕೇಳುತ್ತಾಳೆ. ಪಾಷಾ ಒಪ್ಪದಿದ್ದಾಗ ಅವನು ಥರ್ನಾಳನ್ನು ಕೊಂದ CCTV ಫುಟೇಜ್ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾಳೆ. ಹೆದರಿದ ಪಾಷಾ ಒಪ್ಪಿಕೊಳ್ಳುತ್ತಾನೆ. ನಂತರ ದವೋರಾ ಸಾಕ್ಷಿ ನಾಶ ಮಾಡಲು ಥರ್ನಾಳ ತಲೆಯಲ್ಲಿರೋ ಬುಲೆಟ್ ತೆಗೆದು ಅವಳ ಪಾಸ್ಪೋರ್ಟ್ ಮತ್ತು ಬಟ್ಟೆಗಳನ್ನೆಲ್ಲ ಸುಟ್ಟು ಹಾಕ್ತಾರೆ. ಇತ್ತ ಸೋನಿಯಾ ಹೋದ ಮೇಲೆ ಬೋನ್ಸ್ ತನ್ನ ಕೈಗೆ ಕಟ್ಟಿದ್ದ ಹಗ್ಗವನ್ನು ಹೇಗೋ ಬಿಡಿಸಿಕೊಳ್ಳುತ್ತಾಳೆ. ಅವಂತಿಕಾ ಬಾಯಲ್ಲಿದ್ದ ನಶೆಯ ಮಾತ್ರೆಯನ್ನು ಹೊರಗೆ ತೆಗೆಯುತ್ತಾಳೆ. ಅಷ್ಟರಲ್ಲಿ ಓಬ್ಸ್ ಅಲ್ಲಿಗೆ ಬರ್ತಾನೆ. ಪ್ರಜ್ಞೆ ತಪ್ಪಿದಂತೆ ನಟಿಸುತ್ತಿದ್ದ ಅವಂತಿಕಾಳ ಮೇಲೆ ಕೈ ಹಾಕಲು ಬಂದಾಗ ಅವಳು ಕೂಡಲೇ ಬೋನ್ಸ್ ಅವನ ಮೇಲೆ ದಾಳಿ ಮಾಡಿ ಮೊದಲು ಅವನ ಕಣ್ಣುಗಳನ್ನೇ ಚುಚ್ಚುತ್ತಾಳೆ. ಓಬ್ಸ್ ತಿರುಗಿ ಬಿದ್ದು ಬೋನ್ಸ್ಗೆ ಮನಬಂದಂತೆ ಹೊಡೆಯುತ್ತಾನೆ. ಇದನ್ನು ನೋಡಿ ಉಳಿದ ಹುಡುಗಿಯರು ಬೋನ್ಸ್ ಸತ್ತರೆ ನಮ್ಮ ಕಥೆ ಮುಗಿಯಿತು ಅಂತ ಭಯಪಡ್ತಾರೆ. ಆದರೆ ಬೋನ್ಸ್ ಅಷ್ಟು ಸುಲಭವಾಗಿ ಬಿಡಲ್ಲ. ತನ್ನ ಬೆಲ್ಲಿ ಡ್ಯಾನ್ಸ್ನ ಫ್ಲೆಕ್ಸಿಬಿಲಿಟಿ ಉಪಯೋಗಿಸಿ ಓಬ್ಸ್ನ ಕುತ್ತಿಗೆ ಮುರಿದು ಚೂಪಾದ ವಸ್ತುವಿನ ಮೇಲೆ ಅವನನ್ನು ತಳ್ಳಿ ಸಾಯಿಸ್ತಾಳೆ. ಅವನ ಸಾವು ನೋಡಿ ಹುಡುಗಿಯರು ಹೆದರಿದರು ಬೋನ್ಸ್ ಅವರಿಗೆ ಧೈರ್ಯ ತುಂಬುತ್ತಾಳೆ. ನಾವು ಹೋರಾಡದಿದ್ದರೆ ಇವರು ನಮ್ಮನ್ನು ಬಿಡಲ್ಲ, ಇಲಿಗಳ ತರ ಸುಮ್ಮನೆ ಕೂರಬೇಡಿ ಅಂತ ಹೇಳ್ತಾಳೆ. ಆಗ ಕ್ಲೋಯಿ ತಮ್ಮ ಜೊತೆ ಇಲ್ಲದಿರೋದು ನೆನಪಾಗುತ್ತೆ. ಅವಳನ್ನು ಬಿಟ್ಟು ಹೋಗಬಾರದು ಅಂತ ನಿರ್ಧರಿಸಿ ಎಲ್ಲರೂ ಆ ರೂಮಿನಿಂದ ಹೊರಬರ್ತಾರೆ. ಅತ್ತ ದವೋರಾ ಥರ್ನಾಳ ಹೆಣದ ಜೊತೆ ಏನು ಮಾಡಲು ಡಾಕ್ಟರ್ನ ಕರೆಸುತ್ತಾಳೆ. ಅವಳು ಆ ಹುಡುಗಿಯರ ದೇಹದ ಭಾಗಗಳನ್ನೆಲ್ಲ ಕಿತ್ತು ಮಾರಾಟ ಮಾಡಿ ಭರ್ಜರಿ ದುಡ್ಡು ಮಾಡಬಹುದು ಅಂತ ಪ್ಲಾನ್ ಮಾಡ್ತಾಳೆ. ಉಳಿದ ಹುಡುಗಿಯರ ಜೊತೆನೂ ಇದನ್ನೇ ಮಾಡಬೇಕು ಅನ್ನೋದು ಅವಳ ಆಸೆ. ಇಷ್ಟೊಂದು ಹಣ ಬರೋ ಚಾನ್ಸ್ ಇರಬೇಕಾದ್ರೆ ಅವಳು ಹೇಗೆ ತಾನೇ ಬಿಡ್ತಾಳೆ. ಆದರೆ ಅವಳು ಒಂದು ವಿಷಯ ಮರೆತಿದ್ಲು, ಅತ್ತ ಕಡೆ ಅವಳ ಸಾವಿನ ಕಾಗದ ರೆಡಿಯಾಗ್ತಿತ್ತು. ಓಬ್ಸ್ ಅನ್ನೋನು ತುಂಬಾ ಹೊತ್ತಾದ್ರೂ ಮೇಲೆ ಬರದೇ ಇದ್ದಾಗ ಏನಾಗಿದೆ ಅಂತ ಚೆಕ್ ಮಾಡೋಕೆ ಇಬ್ಬರು ಕೆಳಗೆ ಹೋಗ್ತಾರೆ. ಅಲ್ಲಿ ಅವನ ಹೆಣ ನೋಡಿ ಅವರಿಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಇದು ಆ ಹುಡುಗಿಯರ ಕೆಲಸನ ಅಂತ ಅವರಿಗೆ ನಂಬೋಕೆ ಆಗ್ಲಿಲ್ಲ. ಆದ್ರೆ ಅದು ನಿಜ ಇತ್ತು. ಆ ಹುಡುಗಿಯರೆಲ್ಲ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇರೋ ಒಂದು ರೂಮಿನಲ್ಲಿ ಅಡಗಿಕೊಂಡಿದ್ರು. ಈ ಜನ ಬರೋದನ್ನ ಅವರು ಮೊದಲೇ ನೋಡ್ಕೊಂಡಿದ್ರು. ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ರೂಮಿನಲ್ಲೇ ಅವರ ಬಟ್ಟೆ ಬರೆ ಮತ್ತು ಮೇಕಪ್ ಸಾಮಾನುಗಳಿದ್ಲು. ಈಗ ಅಲ್ಲಿ ದೊಡ್ಡ ದಂಗಲ್ ಶುರುವಾಗಲಿದೆ. ಬೋನಸ್ ಅನ್ನೋ ಹುಡುಗಿ ತನ್ನ ಬೆಲ್ಲಿ ಶೂಸ್ಗೆ ಬ್ಲೇಡ್ ಸಿಕ್ಕಿಸಿಕೊಂಡು ಕೈಯಲ್ಲಿ ಕತ್ತರಿ ಹಿಡಿದು ರೆಡಿಯಾಗ್ತಾಳೆ. ಅಷ್ಟರಲ್ಲಿ ಆ ಇಬ್ಬರು ಗೂಂಡಾಗಳಿಗೆ ಇವರು ಅಡಗಿರೋ ಜಾಗ ಗೊತ್ತಾಗಿ ಬಿಡುತ್ತೆ. ಅವರು ಬಾಗಿಲು ಮುರಿಯೋಕೆ ಟ್ರೈ ಮಾಡ್ತಾರೆ. ಆದ್ರೆ ಹುಡುಗಿಯರೆಲ್ಲ ಸೇರಿ ಫುಲ್ ಪವರ್ ಹಾಕಿ ಬಾಗಿಲು ಹಿಡ್ಕೊಳ್ತಾರೆ. ಸರಿಯಾದ ಟೈಮ್ ನೋಡಿ ಬೋನಸ್ ತನ್ನ ಕತ್ತರಿಯನ್ನ ಒಬ್ಬನ ಮೂಗಿಗೆ ಚುಚ್ಚಿ ಬಿಡ್ತಾಳೆ. ಅವನಿಗೆ ಸಿಕ್ಕಾಪಟ್ಟೆ ಗಾಯ ಆಗುತ್ತೆ. ಪಾಪ, ಈ ನಡುವೆ ಅವಂತಿಕಾಳ ಬೆರಳುಗಳು ಮುರಿದು ಹೋಗುತ್ತೆ. ಆದ್ರೆ ಅವಳಿಗೆ ಅದನ್ನ ಸರಿ ಮಾಡೋದು ಗೊತ್ತಿತ್ತು. ಹಾಗಾಗಿ ಕೂಡಲೇ ಅವಳು ಅದನ್ನ ಸರಿ ಮಾಡ್ಕೊಳ್ತಾಳೆ. ಅಷ್ಟರಲ್ಲಿ ಒಬ್ಬ ಗೂಂಡ ಹಿಂದೆಯಿಂದ ಬಂದು ಒಂದು ಹುಡುಗಿನ ಹಿಡ್ಕೊಳ್ತಾನೆ. ಆದ್ರೆ ಅವಳ ಕೈಯಲ್ಲಿ ಗನ್ ಇರೋದು ಅವನಿಗೆ ಗೊತ್ತಿರಲ್ಲ. ಅವಳಿಗೆ ಗನ್ ಚಲಾಯಿಸೋಕೆ ಬರದಿದ್ರು ಸರಿ, ಸಿಕ್ಕಾಪಟ್ಟೆ ಗುಂಡು ಹಾರಿಸ್ತಾಳೆ. ಗುಂಡುಗಳೆಲ್ಲ ಖಾಲಿಯಾದ ಮೇಲೆ ಶುರುವಾಗುತ್ತೆ ಬೋನಸ್ ಆಟ. ಅವಳು ತನ್ನ ಕಾಲು ಬ್ಲೇಡ್ನಿಂದ ಅವರಿಗೆ ಎಂತ ಗಾಯ ಮಾಡ್ತಾಳೆ ಅಂದ್ರೆ ಆ ಗೂಂಡಾಗಳು ಮೊದಲು ಯಾರು ಹೋಗಿ ಫೈಟ್ ಮಾಡಬೇಕು ಅಂತ ಕಿತ್ತಾಡೋಕೆ ಶುರು ಮಾಡ್ತಾರೆ. ಬೋನಸ್ ಧೈರ್ಯ ನೋಡಿ ಮಿಕ್ಕಿದ ಹುಡುಗಿಯರಿಗೂ ಜೋಶ್ ಬರುತ್ತೆ. ಅವರೆಲ್ಲ ಸೇರಿ ಆ ಇಬ್ಬರನ್ನ ಹಾಕಿ ಚೆಚ್ಚಿ ಕೊಲೆ ಮಾಡ್ತಾರೆ. ಅವಂತಿಕಾ ಕೂಡ ತನ್ನ ಬೆರಳು ಮುರಿದಿದ್ದಕ್ಕೆ ರಿವೆಂಜ್ ತಗೊಂಡು ಆ ಗೂಂಡಾನ ಮುಗಿಸ್ತಾಳೆ. ಬೋನಸ್ ತನ್ನ ಕಾಲು ಬಳಸಿ ಒಬ್ಬನ ಪ್ರಾಣ ತೆಗೆದಿದ್ದನ್ನ ನೋಡಿ ಎಲ್ಲರೂ ದಂಗಾಗ್ತಾರೆ. ಆದ್ರೆ ಅವಳು ಇನ್ನೂ ಬ್ಲೇಡ್ ತೆಗೆದಿಲ್ಲ, ಯಾಕಂದ್ರೆ ಮುಂದೆ ಇನ್ನೂ ದೊಡ್ಡ ಡೇಂಜರಸ್ ಆಟ ಕಾದಿದೆ. ಈಗ ಹುಡುಗಿಯರು ಎರಡು ಟೀಮ್ ಆಗ್ತಾರೆ. ಒಂದು ಟೀಮ್ ಬೋನಸ್ ಲೀಡ್ ಮಾಡಿದ್ರೆ ಇನ್ನೊಂದನ್ನ ಪ್ರಿನ್ಸೆಸ್ ಲೀಡ್ ಮಾಡ್ತಾಳೆ. ಅವರ ಪ್ಲಾನ್ ಹೇಗಾದ್ರೂ ಮಾಡಿ ಕ್ಲೋಯಿನ ಹುಡುಕೋದು. ಈ ಹುಡುಕಾಟದಲ್ಲಿ ಪ್ರಿನ್ಸೆಸ್ ಒಂದು ರೂಮಿಗೆ ಹೋಗ್ತಾಳೆ. ಅಲ್ಲಿ ನೋಡಬಾರದನ್ನ ನೋಡ್ಬಿಡ್ತಾಳೆ. ಅಲ್ಲಿ ಡಾಕ್ಟರ್ ಥರ್ನಾಳ ಕಾಲು ಕೈ ಕತ್ತರಿಸ್ತಾ ಇದ್ದ. ಆದ್ರೆ ಅವನು ಹೆಡ್ಫೋನ್ ಹಾಕೊಂಡಿದ್ದರಿಂದ ಇವಳು ಬಂದಿದ್ದು ಅವನಿಗೆ ಗೊತ್ತಾಗಲ್ಲ. ಆಮೇಲೆ ಇವರೆಲ್ಲ ಮೇಲೆ ಬಂದಾಗ ವಾಶ್ರೂಮ್ನಿಂದ ಏನೋ ಸೌಂಡ್ ಕೇಳಿಸುತ್ತೆ. ಕ್ಲೋಯಿ ಅಲ್ಲೇ ಇರಬಹುದು ಅಂತ ಬಾಗಿಲು ತೆರೆದ್ರೆ ಅಲ್ಲಿರೋದು ಸೋನಿಯಾ. ಈಗ ಯಾರಾದ್ರೆ ಏನು ಬೋನಸ್ ಅವಳ ಕುತ್ತಿಗೆಗೆ ಬ್ಲೇಡ್ ಇಟ್ಟು ನಮ್ಮ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಅವಳು ಒಂದು ರೂಮ್ ಕಡೆ ಕೈ ತೋರಿಸ್ತಾಳೆ. ಹುಡುಗಿಯರೆಲ್ಲ ಅತ್ತ ಓಡ್ತಾರೆ.
ಈ ಕಡೆ ದೇವಾರ ಕೆಳಗೆ ಬಂದು ನೋಡಿದ್ರೆ ಅವಳ ಮನುಷ್ಯರೆಲ್ಲ ಹೆಣವಾಗಿ ಬಿದ್ದಿದ್ದಾರೆ. ಅವಳಿಗೆ ತಲೆ ಸುತ್ತು ಬಂದಂತಾಗುತ್ತೆ. ಇದು ನಿಜವೋ ಕನಸೋ ಅಂತ ನಂಬೋಕೆ ಆಗ್ತಿಲ್ಲ. ಆ 4 ಹುಡುಗಿಯರು ಹೀಗೆ ಮಾಡ್ತಾರೆ ಅಂತ ಅವಳು ಅನ್ಕೊಂಡಿರಲಿಲ್ಲ. ಕೂಡಲೇ ಅವಳು ಬಾರ್ಗೆ ಹೋಗಿ ಒಂದು ಅನೌನ್ಸ್ ಮಾಡ್ತಾಳೆ. ಅಲ್ಲಿರೋ ಕುಡುಕರಿಗೆಲ್ಲ ಒಂದು ಆಫರ್ ಕೊಡ್ತಾಳೆ. ನೀವು ಆ 4 ಹುಡುಗಿಯರನ್ನ ಹಿಡಿದು ತಂದ್ರೆ ನಿಮ್ಮ ಇವತ್ತಿನ ಎಲ್ಲಾ ಬಿಲ್ ಮಾಫಿ. ಅಷ್ಟೇ ಅಲ್ಲ, ಆ ಹುಡುಗಿಯರು ನಿಮ್ಮವರೇ ಅಂತಾಳೆ. ದುಷ್ಟ ಬುದ್ಧಿಯವರೆಲ್ಲ ಕೂಡಲೇ ಒಪ್ಪಿಕೊಳ್ತಾರೆ. ಪಾಷಾ ಹೇಳ್ತಾನೆ, ಇಷ್ಟೆಲ್ಲ ಮಾಡೋ ಅಗತ್ಯ ಇಲ್ಲ, ನನ್ನ ಜನ ಆಲ್ರೆಡಿ ಹೋಗಿದ್ದಾರೆ ಅಂತ. ಅದಕ್ಕೆ ದೇವಾರ, ನಿನ್ನ ಜನ ಸತ್ತೋಗಿದ್ದಾರೆ, ನಿಮ್ಮಪ್ಪ ಊರಲ್ಲಿಲ್ಲ, ನೀನು ಇಲ್ಲಿ ಒಬ್ಬನೇ ಇರೋದು ಅಂತ ಬೆಂಡೆತ್ತುತ್ತಾಳೆ. ಇದು ಕೇಳಿ ಪಾಷಾನ ಮುಖ ಸಪ್ಪೆ ಆಗುತ್ತೆ. ಸೀನ್ ಕಟ್ ಮಾಡಿದ್ರೆ ಅಲ್ಲಿ ಕ್ಲೋಯಿ ಆರಾಮಾಗಿ ಟಿವಿ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಅವಳಿಗೆ ಹೊರಗಡೆ ಏನು ನಡೀತಿದೆ ಅಂತಾನೆ ಗೊತ್ತಿರಲ್ಲ. ಅವಳ ಜೊತೆ ಬಂದಿದ್ದ ಹುಡುಗ ದೇವಾರನ ಮಗ, ಹಾಗಾಗಿ ಅವಳನ್ನ ಸೇಫ್ ಆಗಿ ಇಟ್ಟಿದ್ರು. ಆದ್ರೆ ತನ್ನ ಫ್ರೆಂಡ್ಸ್ ಬಂದಾಗ ಇವರು ಥರ್ನಾಳನ್ನ ಕೊಲ್ಲೋಕೆ ನೋಡಿದ್ದು ಗೊತ್ತಾಗಿ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕ್ಲೋಯಿ ಇದ್ದ ರೂಮ್ ದೇವಾರನದ್ದೇ ಆಗಿದ್ದರಿಂದ ಅವರಿಗೆ ಅಲ್ಲಿ ಫುಲ್ ವೆಪನ್ಸ್ ಆಯುಧಗಳು ಸಿಗುತ್ತೆ. ಇದು ಅವರಿಗೆ ಲಾಟರಿ ಹೊಡೆದ ಹಾಗೆ. ಆ ಆಯುಧಗಳನ್ನ ತಗೊಂಡು ಅವರು ಕೆಳಗೆ ಬರ್ತಾರೆ. ಕಿಚನ್ ನಲ್ಲಿ ಸ್ವಲ್ಪ ಹೊತ್ತು ಅವಿತುಕೊಳ್ಳಬೇಕಾಗುತ್ತೆ. ಆಮೇಲೆ ಹಾಲ್ಗೆ ಬಂದಾಗ ಅಲ್ಲಿ ಇಡೀ ಆರ್ಮಿ ಅಂದ್ರೆ ಗೂಂಡಾಗಳ ಗ್ಯಾಂಗೆ ನಿಂತಿರುತ್ತೆ. ಜೊತೆಗೆ ಪಾಷಾ ಕೂಡ ಇರ್ತಾನೆ. ಇವರನ್ನ ಪೀಸ್ ಮಾಡಿ ಅಂತ ಅವನು ಆರ್ಡರ್ ಮಾಡ್ತಾನೆ. ಆಗ ಬೋನಸ್ ತನ್ನ ಕಾಲು ಬಳಸಿ. ಈಗ ಅಸಲಿ ಆಟ ಶುರುವಾಗುತ್ತೆ. ಈ ಹುಡುಗಿಯರು ಸುಮ್ಮನೆ ಹೊಡೆಯೋಕೆ ಶುರು ಮಾಡಲ್ಲ. ಬೆಲ್ಲಿ ಡ್ಯಾನ್ಸ್ ಮಾಡುವಾಗ ಹೇಗೆ ಪೋಸ್ ಕೊಟ್ಟಾರೋ ಹಾಗೆ ಪೋಸ್ ಕೊಟ್ಟು ಶತ್ರುಗಳ ಮೇಲೆ ಮುಗಿಬೀಳ್ತಾರೆ. ಬ್ಲೇಡ್ಗಳನ್ನು ಬೆರಳುಗಳ ಮಧ್ಯೆ ಸಿಕ್ಕಿಸಿಕೊಂಡು ಎದುರಾಳಿಗಳನ್ನು ಸೀಳೋಕೆ ಶುರು ಮಾಡ್ತಾರೆ. ಇವರ ಆರ್ಭಟ ನೋಡಿ ಪಾಷಾನಿಗೆ ತಲೆ ಕೆಟ್ಟು ಹೋಗುತ್ತೆ. ದವೋರಾ ಹೇಳಿದ್ದು ನಿಜ ಅಂತ ಅವನಿಗೆ ಈಗ ಅರ್ಥವಾಗುತ್ತೆ. ಇನ್ನೊಂದು ಕಡೆ ದವೋರಾ ಇಡೀ ಹೋಟೆಲ್ ತುಂಬಾ ಬಾಂಬ್ ಫಿಕ್ಸ್ ಮಾಡ್ತಾ ಇರ್ತಾಳೆ. ಇತ್ತ ಹಾಲಿನಲ್ಲಿ ಕಿವುಡು ಹುಡುಗಿ ಕ್ಲೋಯಿನ ಒಬ್ಬ ಕಿರಾತಕ ಹಿಡಿಯೋಕೆ ಬರ್ತಾನೆ. ಆದ್ರೆ ಉಳಿದ ಹುಡುಗಿಯರು ಅವನನ್ನ ಕ್ಲೋಯಿ ಕೈಗೆ ಒಪ್ಪಿಸ್ತಾರೆ. ಅವಳ ಅವತಾರ ನೋಡಿ ಅವನು ಹೆದರಿ ಓಡಿ ಹೋಗ್ತಾನೆ. ಹೇಗೋ ಮಾಡಿ ಹುಡುಗಿಯರೆಲ್ಲ ಕಿಟಕಿಯಿಂದ ಕೆಳಗೆ ಹಾರಿ ತಪ್ಪಿಸಿಕೊಳ್ಳೋಕೆ ನೋಡ್ತಾರೆ. ಆದ್ರೆ ಕೊನೆಯಲ್ಲಿ ಬೋನ್ಸ್ ಮಾತ್ರ ದವೋರಾ ಕೈಗೆ ಸಿಕ್ಕಿ ಬೀಳ್ತಾಳೆ. ದವೋರಾಳ ಗನ್ ಖಾಲಿಯಾಗಿದ್ದರೂ ಅವಳು ಬೋನ್ಸ್ನ ಬಿಡಲ್ಲ. ಅಷ್ಟರಲ್ಲಿ ಪಾಷಾ ಅಲ್ಲಿಗೆ ಬರ್ತಾನೆ. ಆದ್ರೆ ಇವಳು ನನ್ನ ಶಿಕಾರಿ ಅಂತ ದವೋರಾ ಅವನನ್ನ ತಡಿತಾರೆ. ಇಲ್ಲಿ ಒಂದು ದೊಡ್ಡ ರಹಸ್ಯ ಬಯಲಾಗುತ್ತೆ. ದವೋರಾ ಕೂಡ ಒಂದು ಕಾಲದಲ್ಲಿ ಈ ಹುಡುಗಿಯರ ತರಾನೇ ಅದ್ಭುತ ಬೆಲ್ಲಿ ಡ್ಯಾನ್ಸರ್ ಆಗಿರ್ತಾಳೆ. ಆದ್ರೆ ಅವಳ ತಂದೆ ಮಾಡಿದ್ದ ಸಾಲಕ್ಕೆ ಸಾಲ ಕೊಟ್ಟವನು ದವೋರಾಳ ಒಂದು ಕಾಲನ್ನೇ ಕತ್ತರಿಸಿ ಹಾಕಿರ್ತಾನೆ. ಸಾವಿರಾರು ಜನರ ಮುಂದೆ ಡ್ಯಾನ್ಸ್ ಮಾಡಬೇಕೆಂಬ ಅವಳ ಕನಸು ಹಾಗೆಯೇ ಕಮರಿ ಹೋಗಿರುತ್ತೆ. ಈ ಕಥೆ ಹೇಳಿ ದವೋರಾ ಚಟಕ್ಕನೆ ಪಾಷಾ ಕಾಲಿಗೆ ಶೂಟ್ ಮಾಡ್ತಾಳೆ. ಅವನು ಅಲ್ಲಿಂದ ಕದಗದಂತೆ ಮಾಡ್ತಾಳೆ. ದವೋರಾ ಈಗ ಬೋನ್ಸ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ಶೋ ಶುರುವಾಗುವ ಸಮಯ ಬಂದಿದೆ ಅಂತಾಳೆ. ಇತ್ತ ಪಾಷಾನ ತಂದೆ ಲೂಥರ್ ತನ್ನ ಗ್ಯಾಂಗ್ ಜೊತೆ ಮಗನನ್ನ ಉಳಿಸೋಕೆ ಹೋಟೆಲ್ ಒಳಗೆ ನುಗ್ಗುತ್ತಾನೆ. ಬೋನ್ಸ್ನ ಕಾಲು ಕತ್ತರಿಸಲು ದವೋರಾ ಡಾಕ್ಟರ್ಗೆ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲಿ ಪ್ರಿನ್ಸೆಸ್ ಬಂದು ಆ ಡಾಕ್ಟರ್ನ ಮುಗಿಸಿ ಬೋನ್ಸ್ನ ಕಾಪಾಡ್ತಾಳೆ. ಹೊರಗೆ ಬಂದ ಹುಡುಗಿಯರಿಗೆ ದವೋರಾಳ ಹೊಸ ರೂಪ ಕಾಣಿಸುತ್ತೆ. ಅವಳು ತನ್ನ ಹಳೆಯ ಬೆಲ್ಲಿ ಡ್ಯಾನ್ಸ್ ಬಟ್ಟೆ ತೊಟ್ಟು ತಯಾರಾಗಿರ್ತಾಳೆ. ಆದ್ರೆ ಅವಳ ಶೋ ಶುರುವಾಗುವುದು ಪಾಷಾನ ಸಾವಿನಿಂದ. ಇವನನ್ನ ನನಗೆ ಬಿಟ್ಟು ನೀವು ಇಲ್ಲಿಂದ ಓಡಿ ಹೋಗಿ ಅಂತ ದವೋರಾ ಹುಡುಗಿಯರಿಗೆ ಹೇಳ್ತಾಳೆ. ಬೋನ್ಸ್ಗೆ ದವೋರಾಳ ನೋವು ಅರ್ಥವಾಗಿ ಪಾಷಾನನ್ನ ಅವಳಿಗೆ ಒಪ್ಪಿಸಿ ಎಲ್ಲರೂ ಹೊರಗೆ ಓಡ್ತಾರೆ. ಕೆಳಗಡೆ ಲೂಥರ್ ತನ್ನ ಮಗನಿಗಾಗಿ ಕಾಯ್ತಿರ್ತಾನೆ. ದವೋರಾ ಕಿಟಕಿಯ ಹತ್ತಿರ ಪಾಷಾನನ್ನ ನಿಲ್ಲಿಸಿ ಲೂಥರ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ, ವರ್ಷಗಳ ಹಿಂದೆ ನೀನು ನನ್ನ ಕಾಲನ್ನ ಕಿತ್ಕೊಂಡು ನನ್ನ ಬದುಕನ್ನೇ ಹಾಳು ಮಾಡಿದೆ. ಆ ದಿನಕ್ಕಾಗಿ ನಾನು ಇಷ್ಟು ವರ್ಷ ಕಾಯ್ತಿದ್ದೆ. ಅಷ್ಟೇ. ದವೋರಾ ತನ್ನ ಕೈಯಲ್ಲಿದ್ದ ರಿಮೋಟ್ ಒತ್ತುತ್ತಾಳೆ. ಇಡೀ ಹೋಟೆಲ್ ಕ್ಷಣಾರ್ಧದಲ್ಲಿ ಧಗಧಗನೆ ಊರಿದು ಬೂದಿಯಾಗುತ್ತೆ. ಒಳಗಿದ್ದ ಎಲ್ಲರೂ ಮಸಣ ಸೇರ್ತಾರೆ. ಆದ್ರೆ ನಮ್ಮ ಬೆಲ್ಲಿ ಡ್ಯಾನ್ಸರ್ಸ್ ಅದೃಷ್ಟವಶಾತ್ ಮೊದಲೇ ಹೊರಗೆ ಹಾರಿದ್ದರಿಂದ ಬದುಕ್ತಾರೆ. ಅಲ್ಲಿ ನಿಂತಿದ್ದ 2 ಬೈಕ್ಗಳನ್ನ ಏರಿ ನೇರವಾಗಿ ಆಡಿಟೋರಿಯಂಗೆ ತಲುಪ್ತಾರೆ. ಅದೇ ರಕ್ತ ಸಿಕ್ತ ಬಟ್ಟೆಯಲ್ಲಿ ನೋವಿನಲ್ಲೂ ತಮ್ಮ ಶೋ ಪರ್ಫಾರ್ಮ್ ಮಾಡ್ತಾರೆ. ಇದನ್ನ ನೋಡಿ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ತಾರೆ. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು ಮತ್ತು ಸೋಲನ್ನ ಒಪ್ಪಿಕೊಳ್ಳಬಾರದು. ಕಥೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.